ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರನ್ ಆತ್ಮಹತ್ಯೆ ಪ್ರಕರಣ. ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಕೇಸ್. ಚಾರ್ಜ್ ಶೀಟ್ನಲ್ಲಿ ಬಿ ನಾಗೇಂದ್ರ ಮತ್ತು ದದ್ದಲ್ ಹೆಸರಿಲ್ಲದ ವಿಚಾರ. ತನಿಖೆ ಸರಿ ಅನ್ಸಿಲ್ಲ ಅಂದ್ರೆ ಹೈಕೋರ್ಟ್ಗೆ ಹೋಗಬಹುದು. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಇದು. ಚಂದ್ರಶೇಖರನ್ ಪತ್ನಿ ಹೈಕೋರ್ಟ್ ಮೊರೆ ಹೋಗಬಹುದು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. ಅವರು ರಿಪೋರ್ಟ್ ಬಂದ್ಮೇಲೆ ಅವ್ರಿಗೆ ಸರಿ ಇಲ್ಲ ಅಂದ್ರೆ ಮತ್ತೆ ರಗಡ ಆಪ್ಷನ್ ಇದೆ ಕಾನೂನಲ್ಲಿ. ಈಗ ಮೊದಲು ನಿನ್ನೇನೋ ಚಾರ್ಜ್ ಶೀಟನ್ನು ಹಾಕ್ತಿದ್ದಾರೆ ಅಂತ ಕೇಳಿದ್ದೀನಿ. ಚಾರ್ಜ್ ಶೀಟು ಅದರಲ್ಲಿ ಸರಿ ಇಲ್ಲ, ಮುಂದೆ ಮತ್ತೆ ಸಾಕಷ್ಟು ಕಾನೂನು ಅವಕಾಶಗಳಿದೆ. ಈಗ ಅವರು ಸರಿ ಇಲ್ಲ ಅನ್ನೋದು ಇವಾಗ ಯಾರೇ ಇಂಡಿವಿಜುವಲ್ ಚಾಲೆಂಜ್ ಹೇಳಲಿಕ್ಕಾಗಲ್ಲ, ಕೋರ್ಟಿಗೆ ಹೋಗ್ಬೇಕಷ್ಟೇ. ಬೇರೆ ಅವರು ಇನ್ನು ಮೃತ ಅಧಿಕಾರಿ ಚಂದ್ರಶೇಖರನ್ ಅವರ ಪತ್ನಿ ಕವಿತಾ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಮೇಡಮ್, ನೀವು ನೋಡಿದ್ರಿ ಆರಂಭದಿಂದ ಕೂಡ ಅಂದರೆ ನಿಮ್ಮ ಪತಿ ಆತ್ಮಹತ್ಯೆ ಮಾಡ್ಕೊತಾರೆ, ಡೆತ್ ನೋಟ್ ಬರ್ತಾರೆ, ಎಲ್ಲರ ಹೆಸರು ಇಡ್ತಾರೆ. ಈಗ ಪ್ರಕರಣ ತನಿಖೆ ಆಯಿತು, ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. ಆ ಚಾರ್ಜ್ ಶೀಟಲ್ಲಿ ಏನೇನು ಆಯಿತು ತಮ್ಮ ಗಮನಕ್ಕೆ ಬರ್ತಾ ಇದೆ ಈಗ? ಅದೇ ಸರ್, ನಾವು ಇದು ತನಿಖೆ ಇನ್ನು ಚಾರ್ಜ್ ಶೀಟಲ್ಲಿ ನಮ್ಮನೆಯವ್ರ ಮೇಲೆ ಅಪರಾಧ ಹೊರಿಸಿದ್ದಾರೆ ಅವರು. ಆದರೆ ತನಿಖೆ ಆಗಲಿ ಸರ್, ನಮ್ಮನೆಯವ್ರ ಮೇಲೂ ತನಿಖೆ ಆಗಲಿ, ಅದು ಏನು ಸತ್ಯ ಇದೆ ಹೊರಗಡೆ ಬಂದೇ ಬರುತ್ತೆ ಸರ್. ಆ ಥರ ಮನುಷ್ಯ ಅಲ್ಲ ಅವ್ರು. ಯಾಕೆ ಸರ್ ಆ ಥರ ಹಂಗೆ ಮಾಡ್ಕೊಳ್ಳೋದಾದರೆ ಯಾಕೆ ಸರ್ ಸಾಯಬೇಕಾಗಿತ್ತು? ಅದು ಇವರು ಅಧಿಕಾರಿಗಳು ಇವ್ರು ದೊಡ್ಡ ಅಧಿಕಾರಿಗಳೇ ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಆ ತನಿಖೆ ಸರಿಯಾದ ಮಟ್ಟದಲ್ಲಿ ಆಗಿಲ್ಲ ಸರ್. ಎಲ್ಲ ಈಗ ಇದಾಗಿರೋದ್ರಿಂದ ನಾವು ಹೈಕೋರ್ಟ್ ಮೊರೆ ಹೋಗ್ತೀವಿ ಸರ್. ನಾವು CBI ತನಿಖೆಗೆ ಒಪ್ಪಿಸಿ ನಾವು ಹೈಕೋರ್ಟ್ ಮೊರೆ ಹೋಗ್ತೀನಿ ಸರ್. ಈ ಚಾರ್ಜ್ ಶೀಟಲ್ಲಿ ಕೂಡ ಅಂದರೆ ಸಚಿವರನ್ನ ಆ ಸಂದರ್ಭದಲ್ಲಿ ಸಚಿವ ನಾಗೇಂದ್ರ ಅವ್ರ ಹೆಸರು ಕೈ ಬಿಟ್ಟಿದ್ದಾರೆ. ಅದರ ಜೊತೆಗೆ ನಿಮ್ಮ ಪತಿ ಮೇಲೆ ಕೂಡ ಹಣ ದುರ್ಬಳಕೆ ಅನ್ನುವಂಥ ಅದರಲ್ಲಿ ಕೂಡ ಉಲ್ಲೇಖ ಆಗಿದೆ ಸರ್. ನಮ್ಮ ಮನೆಯವ್ರ ಪತಿ ದುರ್ಬಳಕೆ ಮಾಡ್ಕೊಂಡಿದ್ರೆ ಸರ್ ಅವ್ರು ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು ಸರ್? ಇವತ್ತು ನಾವು 3 ತಿಂಗಳಿಂದ ಯಾವುದೇ ವರಮಾನ ಇಲ್ದಂಗೆ ಈಗ ನಮ್ಮ ತಾಯಿ ಮನೇಲಿ ಬಂದು ನಾನು ನಿಂತಿದ್ದೀನಿ. ನಮ್ಗೆ 3 ತಿಂಗಳಿಂದ ಯಾವುದೇ ಅಮೌಂಟ್ ಇಲ್ಲ ಸರ್. ನಾನು ಕೆಲಸಕ್ಕೆ ಹೋಗೋಕ್ಕಾಗಲಿಲ್ಲ. ಇನ್ನೂ 3 ತಿಂಗಳಿಂದ ನಾನು ಇಲ್ಲೇ ಇದ್ದೀನಿ. ಹಂಗಿರುವಾಗ ನಮಗೆ ಆ ಥರ ಅಮೌಂಟ್ ತೊಗೊಂಡಿದ್ರೆ ನಮ್ಮಲ್ಲಿ ಇರಬೇಕಾಗಿತ್ತಲ್ವ ಸರ್? ನಾವ್ಯಾಕೆ ಇಷ್ಟೊಂದು ಕಷ್ಟಪಡಬೇಕಾಗಿತ್ತು? SIT ತನಿಖೆ ಕೊಡ್ತು, ಆ ತನಿಖೆ ಸರಿಯಾಗಿ ನಡೀತಾ ಇಲ್ಲಿವರೆಗೆ ಸರ್? SIT ಅವರು ಈಗ ನಮ್ಮನೆಯವ್ರ ಮೇಲೆ ಅಪರಾಧ ಹೊರಿಸ್ಬೇಕಾದ್ರೆ ಇದು ತನಿಖೆ ಯಾವ ರೀತಿಯಾಗಿದೆ ಸರ್? ಹಂಗಾರೆ ತಿಂದವ್ರು ಯಾರೋ ಮಾಡ್ಕೊಂಡವ್ರು ಯಾರೋ ನಮ್ಮನೆಯವ್ರ ಮನೇಲಿ ಯಾಕೆ ಸರ್ ಹೇಳಬೇಕು? ಹಾಗಾಗಿ ಹೆಚ್ಚಿನ ತನಿಖೆ ಆಗಬೇಕು ಸರ್. CBIಗೂ ನಾವು ಒಪ್ಪಿಸ್ತೀವಿ, ಹೈಕೋರ್ಟ್ ಮೊರೆ ನಾನು ಹೋಗ್ತೀನಿ ಸರ್. ಮುಂದಿನ ಕಾನೂನು ಹೋರಾಟಕ್ಕೆ ಕೂಡ ನಾವು ಮುಂದಾಗ್ತಾ ಇದ್ದೇವೆ. ಯಾಕಂದರೆ ಈ ಒಂದು SIT ತನಿಖೆ ಮಾಡಿದೆ, ಅದನ್ನು ತೃಪ್ತಿ ತಂದಿಲ್ಲ. ಹಾಗಾಗಿ ಈ ಪ್ರಕರಣವನ್ನು CBI ಒಪ್ಪಿಸಬೇಕಂತ ಹೇಳಿ ಅವರು ಆಗ್ರಹ ಮಾಡ್ತಿದ್ದಾರೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಬಸವರಗಣ್ವಿ, TV9 ಶಿವಮೊಗ್ಗ.